ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಅನೇಕ ಜನ ಬಡವರು ಮೂಲೆಗಳಿಂದ ಬಂದಿದ್ದಾರೆ. ಅವರ ಮೂಲ ಉದ್ದೇಶ ಕರ್ನಾಟಕದಲ್ಲಿ ಆಗ್ತಕ್ಕಂಥ ರಾಜಕೀಯ ಅವ್ಯವಸ್ಥೆಯ ಬಗ್ಗೆ, ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಇಟ್ಟಂಥ SCP TSP ಹಣ ಇನ್ಯಾವುದಕ್ಕೂ ಬಳಕೆ ಮಾಡ್ಕೊಳ್ಳೋದು, ಗ್ಯಾರಂಟಿಗಳು ಬಳಕೆ ಮಾಡ್ಕೊಳ್ಳೋದು ಎಷ್ಟು ಸಮಂಜಸ? ಇದನ್ನು ದಯವಿಟ್ಟು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಏನು ಒಳ ಮೀಸಲಾತಿ ಜಾರಿಗೆ ಆಗಬೇಕು ಕಳೆದ 35 ವರ್ಷಗಳಿಂದ ಒತ್ತಾಯ ಮಾಡ್ತಿದ್ದೀವಿ. ಆದರೂ ಕೂಡ ಈ ಸರ್ಕಾರ ಅನೇಕ ಆಯೋಗಗಳು ರಚನೆ ಮಾಡೋದ್ರ ಮೂಲಕ ಎಲ್ಲ ಆಯೋಗಗಳು ಕೂಡ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ರು ಕೂಡ ಎಲ್ಲ ಜನಾಂಗಕ್ಕೂ ಕೂಡ ಹಕ್ಕನ್ನು 6 ಅನ್ನೋದ್ರ 6 ಮತ್ತು 1% ನೀಡಿದ್ರು ಕೂಡ ಸರ್ಕಾರ ಇನ್ನೂ ಅದನ್ನು ಅನುಷ್ಠಾನಗೊಳಿಸದೆ ಅನ್ಯಾಯ ಮಾಡ್ತಾ ಇರೋದ್ರಿಂದ ನಾವು ನಾಳೆ 12ನೇ ತಾರೀಕು ಇದೇ ಫ್ರೀಡಮ್ ಪಾರ್ಕಲ್ಲಿ ಸಾವಿರಾರು ಜನ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಪ್ರತಿಭಟನೆ ಯಾಕಂದರೆ ಸರ್ಕಾರ ಎಚ್ಚೆತ್ಕೋಬೇಕು. ಇದೇನು ಬಡವರ ಕೂಗು ರಟ್ಟಿಗೆ ಜೋರು ಅನ್ನೋ ಥರ ಈಗ ನಾವು ತೋರಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೆ ಸ್ವಲ್ಪ ದಿನದಲ್ಲೇ ಮುತ್ತಿಗೆ ಹಾಕ್ತೀವಿ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ದಯಮಾಡಿ 15,000 ಕೋಟಿ ಏನು ಈಗ ತಗೊಂಡಿದ್ದಾರೆ, ಡೈವರ್ಟ್ ಮಾಡಿದ್ದಾರೆ, ಅದನ್ನು ಇಮಿಡಿಯೇಟ್ ವಾಪಸ್ಸು ಅವರು SCP TSP ಯೋಜನೆಗೆ ವಾಪಸ್ ಕೊಡಬೇಕು. ಆ 44,000 ಕೋಟಿ ಹಣವನ್ನು ಈ ದಲಿತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದನ್ನು ಸದ್ವಿನಿಯೋಗ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅದರಲ್ಲಿ ಕಟ್ಟಿ ಇಡೀ ನಾಡಿನಲ್ಲಿ ಒಂದು ಸಂಚಲನವನ್ನು ಮೂಡಿಸಿ ಆಳುವ ಸರ್ಕಾರಗಳ ಎದೆಗಳಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ನಾಡಿನ ಕೇರಿಗಳಿಗೆ ದಲಿತ ಸಂಘರ್ಷ ಸಮಿತಿಯನ್ನು ತಗೊಂಡೋಗಿ ದಲಿತರಲ್ಲಿ ಒಂದು ಹೋರಾಟದ ಕಿಚ್ಚನ್ನ, ಒಂದು ಸ್ವಾಭಿಮಾನದ ಪ್ರಜ್ಞೆಯನ್ನ, ಸಮಾನತೆಯ ಒಂದು ಹಣತೆಯನ್ನು ಹಚ್ಚಿದಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಆ ಮೂಲಕ ದಲಿತರಲ್ಲಿ ಇವತ್ತು ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಂಥವ್ರು ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತೆ ಅವರ ಜೂನ್ 9 ಹುಟ್ಟುಹಬ್ಬ ದಿನ ಏನಿದೆ ಅದನ್ನ ರಜಾರಹಿತ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೇನೆ ಬಹಳ ಪ್ರಮುಖವಾಗಿ ಈಗಾಗಲೇ ಸರ್ಕಾರ 56,432 ಹುದ್ದೆಗಳನ್ನು ನಾನು ತುಂಬುತ್ತೀನಿ ಅಂತ ಏನು ಘೋಷಣೆ ಮಾಡಿದೆ, ಆ ತುಂಬುವಂತ ಸಂದರ್ಭದಲ್ಲಿ ಈಗಾಗಲೇ ನಿಗದಿಪಡಿಸಿರ್ತಕ್ಕಂಥ ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಿ ನೀವು ಜಾರಿ ಮಾಡಿ ಆನಂತರದಲ್ಲಿ ಪಾಯಿಂಟ್ಸ್ ಮಾಡಿದ್ರೆ ಅದು ಬಹಳ ಆರೋಗ್ಯಕರವಾದಂತಹ ಬೆಳವಣಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ಸಿದ್ದರಾಮಯ್ಯನವರಾಗಿರಲಿ ಮಾದೇವಪ್ಪನವರಾಗಲಿ ಅವರನ್ನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಎಂ ಗುರುಮೂರ್ತಿ ಶಿವಮೊಗ್ಗ, ಹಾಗೇನೆ 31 ಜಿಲ್ಲೆಗಳ 7 ಜಿಲ್ಲೆಗಳಲ್ಲಿ ಅಂಬೆಗಳಿಗೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅದರ ಜ್ಞಾಪಕಾರ್ಥ ಮಂಜೂರಾಗಿದೆ. ಬಟ್ ನಾವೇನು ಕೇಳ್ತಾ ಇದೀವಿ, ಮಾರ್ಗಕ್ಕೆ 20 ಕೋಟಿ ಮತ್ತೆ 9 ಎಕರೆ ಸರ್ಕಾರಿ ಜಮೀನನ್ನು ಹೆಚ್ಚುವರಿಯಾಗಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರೊಬ್ಬರು IAS ಅಧಿಕಾರಿ ಅವರ ಇತಿಮಿತಿಯಲ್ಲಿ ಆದರೆ ನಮಗೆ ಹೋರಾಟಗಾರರಿಗೆ ಯಾವುದೇ ಇತಿಮಿತಿ ಇಲ್ಲ. ಸಂವಿಧಾನವೇ ನಮಗೆ ಫೈನಲ್ಲು. ಮಾದೇವಪ್ಪನವರು ಇಲ್ಲಿಗೆ ಬಂದು ಗೌರವ ಸಲ್ಲಿಸಬೇಕಾಗಿತ್ತು. ಆಯುಕ್ತರು ನೇತೃತ್ವಗಳು ಅವ್ರು ಯಾವುದೇ ಹೋಗಿಲ್ಲ. ಅವರು ಸಚಿವರು ಅವರು ಅಂತರದಲ್ಲಿ ಈಗ ಅವರು ಒಂದು ಮೀಟಿಂಗ್ ಅನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ಗುರುಮೂರ್ತಿ ಅವರು ಕೇಳ್ತಾ ಇದ್ದಾರೆ. ಈ ಕೆಲವಾರು ಪ್ರಶ್ನೆಗಳನ್ನು ಮಾದೇವಪ್ಪ ಇಡಬೇಕಾಗಿತ್ತು. ಅಂಬೇಡ್ಕರ್ ಕಾಲಿಟ್ಟ ಸ್ಮಾರಕಗಳಲ್ಲಿ 3 ಜಿಲ್ಲೆ ಕೈ ಬಿಟ್ಟಿರೋದು, ಸ್ಮಾರಕ ಹೆಸರು ಕೈ ಬಿಟ್ಟಿರೋದು, ಇವೆಲ್ಲದಕ್ಕೂ ನಮ್ಮ ಪ್ರತಿರೋಧ ಇದೆ. ಅದಕ್ಕೆ ಮಾನ್ಯ ಆಯುಕ್ತರು ಬಹಳ ಇತಿಮಿತಿಯಲ್ಲಿದ್ದಾರೆ. ದಯವಿಟ್ಟು ಸಚಿವರ ಜೊತೆ ನನಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಬೇಕು. ಇದನ್ನ ಅನುಭವ ತಗೋಬೇಡಿ. ಇದು ಗುರುಮೂರ್ತಿಯವರ ಒಂದು ನಿರ್ಧಾರ ಏನಿದೆ, ಎಲ್ಲ ವಿಧಾನಸೌಧ ಕಡೆ ಹೊರಟು ಆಭಾಸ ಆಗ್ತದೆ. ಇದು ಆಗದ ಹಾಗೆ ನೋಡ್ಕೊಳ್ಳುವಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಿಮ್ಮನ್ನು ನೋಡ್ತಿದ್ದಾರೆ. ನೀವು ನಮಗೆ ಆತ್ಮೀಯರು, ನೀವು ನಮ್ಮವರು. ಆದ್ರಿಂದ ಸಂದರ್ಭದಲ್ಲಿ ಸ್ವಲ್ಪ ಗಂಭೀರವಾಗಿ ನಾವು ಸಾಧ್ಯವಾದ ದಯವಿಟ್ಟು ಇಲ್ಲೇ ನಮ್ಮ ಸಮಾಧಾನಕ್ಕೆ ಅವ್ರ ಜೊತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರೆ